ವೀಕ್ಷಕರ ಎಲ್ಲ ಮೆಂಬರ್ಸ್ಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿನ್ನೆ ಸಾಕಷ್ಟು ಜನ ಕನ್ಫ್ಯೂಷನ್ ಆಗಿದ್ದಾರೆ ಪ್ರಿನ್ಸಸ್ ಕಟ್ಟಲ್ಲಿ. ಸೊ ಕನ್ಫ್ಯೂಷನ್ ಕೂಡ ರೀಸನ್ ಇದೆ. ಏನು ರೀಸನ್ನು ಅಂತಂದರೆ, ನಾವು ನಿಮಗೆ ಈ ಮೆಜರ್ಮೆಂಟಲ್ಲಿ ಏನು ತೋರಿಸಿದ್ದೀನಿ, ಇದರಲ್ಲಿ ಅಪ್ಪರ್ ಚೆಸ್ಟ್ ಮತ್ತು ಫುಲ್ ಬಸ್ಟ್ ಎರಡೂ ಸೇಮ್ ಸೈಜ್ ಆಗಿರೋದ್ರಿಂದ ನಿಮಗೆ ಸಾಕಷ್ಟು ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಡಿಫ್ರೆಂಟ್ ಸೈಜಲ್ಲಿ ನೀವು ತೋರಿಸಿ ಸರ್ ಅಂತ ಕೇಳಿದ್ರಿ. ಸೊ ಡಿಫ್ರೆಂಟ್ ಸೈಜಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಶೋಲ್ಡರ್ ಮೆಜರ್ಮೆಂಟ್ಸ್ ಯಾವ ರೀತಿ ಇರುತ್ತೆ ಸೈಜಸ್ಗಳಿಗೆ ಅಂದರೆ, ಸಾಕಷ್ಟು ಜನ ನೀವೇನು ಮಾಡ್ತಾಯಿದ್ದೀರಿ, ಮೆಜರ್ಮೆಂಟ್ ಬ್ಲೌಸಲ್ಲಿ ಶೋಲ್ಡರ್ನ ಯಾವ ರೀತಿ ತೆಗೆದುಕೊಳ್ಳಬೇಕು ಸರ್ ನಾವು ಅಂತಕ್ಕಂಥದ್ದು ಸಾಕಷ್ಟು ಜನ ಕನ್ಫ್ಯೂಸ್ ಆಗಿದ್ದೀರಿ. ಸೊ ಪ್ರತಿಯೊಬ್ಬರಿಗೂ 4 ಡಾಟ್ ಬ್ಲೌಸಲ್ಲಿ ಮೆನ್ಷನ್ನ ಮಾಡಿದ್ದೀನಿ, ನಿಮಗೆ ಶೋಲ್ಡರ್ ಮೆಜರ್ಮೆಂಟ್ ಯಾವ ರೀತಿ ಇಟ್ಕೊಳ್ಬೇಕು ನಾವು ಅಂತಕ್ಕಂಥದ್ದು. ಅಲ್ಲಿಗೂ ಕೂಡ ನಿಮಗೆ ಅಪ್ರಾಕ್ಸಿಮೇಟ್ಲಿ ಹೇಳ್ತೀನಿ, ಬರೆದಿಟ್ಕೊಳ್ಳಿ. 28 ಸೈಜಿಂದ 50ವರೆಗೂ ಶೋಲ್ಡರ್ ಮೆಜರ್ಮೆಂಟ್ನ ನಿಮಗೆ ಹೇಳ್ತೀನಿ. ಇದು ಎಕ್ಯುರೇಟ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಂದು ವಿಚಾರ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ. ಏನು ಅಂತಂದರೆ, ಈಗ ನಾವೇನು ಶೋಲ್ಡರ್ ನಿಮಗೆ ಮೆಜರ್ಮೆಂಟ್ನ ಚಾರ್ಟ್ ಕೊಡ್ತೇನೆ, ಈಗ ಇದು ಒಂದು ಅಪ್ರಾಕ್ಸಿಮೇಟ್ಲಿ ಹೀಗಿರಬಹುದು ಅಂತ ಊಹೆ ಮಾತ್ರ. ಬಟ್ ಯಾವಾಗಲೂ ಇವತ್ತು ಬೆಳಗ್ಗೆ ಒಬ್ಬರು ನಮ್ಮ ಜೊತೆ ಚಾರ್ಟ್ ಮಾಡಿದರು. ಏನು ಅಂತಂದರೆ, 46 ಸೈಜ್ ಇರುವಂಥ ಮೆಜರ್ಮೆಂಟ್ ಇರುವಂಥ ಬ್ಲೌಸ್ಗೆ ಶೋಲ್ಡರನ್ನು 5.5 ಇಟ್ಕೊಂಡು ಸ್ಟಿಚಿಂಗನ್ನು ಮಾಡಿದ್ದಾರೆ. ಬಟ್ 5.5 ಇಟ್ಕೊಂಡು ಸ್ಟಿಚ್ ಮಾಡಿದಾಗ ಅವ್ರಿಗೆ ಶೋಲ್ಡರ್ ಡ್ರಾಪ್ ಅಂತಕ್ಕಂಥದ್ದಾಗಿದೆ. ನೋಡಿ, 46 ಸೈಜ್ಗೆ 5.5 ಶೋಲ್ಡರ್ ಇನಫ್ ಆಗುತ್ತೆ. ಬಟ್ ಆದರೂ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗಿದೆ. ಆಗ ಅವ್ರೇನು ಮಾಡಿದ್ದಾರೆ, ನೆಕ್ಸ್ಟ್ ಬ್ಲೌಸಲ್ಲಿ 5 ಇಂಚು ಶೋಲ್ಡರನ್ನು ಇಟ್ಕೊಂಡು ಸ್ಟಿಚ್ ಮಾಡಿದ್ದಾರೆ. ಆಗ ಪರ್ಫೆಕ್ಟಾಗಿ ಬಂದಿದೆ. ಸೊ ಈ ರೀತಿ ವೇರಿಯಂಟ್ ಆಗ್ತಾ ಇರುತ್ತೆ. ಒಂದೇ ಬ್ಲೌಸ್ಗೆ ಎಲ್ಲವೂ ಕ್ಲಿಯರ್ ಆಗೋದಿಲ್ಲ. ಸೊ ಹಾಗಾಗಿ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ನೀವು ಬ್ಲೌಸನ್ನು ಸ್ಟಿಚ್ ಮಾಡಿ ಆದಮೇಲೆ ನೀವು ಅಬ್ಸರ್ವ್ ಮಾಡಬೇಕು. ಪ್ರತಿಯೊಂದು ಬಾಡಿನೂ ಡಿಫ್ರೆಂಟ್ ಇರೋದ್ರಿಂದ, ಪ್ರತಿಯೊಬ್ಬರು ಸೈಜಸ್ ವೇರಿಯೇಷನ್ ಆಗಿ ಇರೋದ್ರಿಂದ ಒಂದೇ ಒಂದು ಬ್ಲೌಸಲ್ಲಿ ನಾವು ಅವ್ರನ್ನ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತಕ್ಕಂಥದ್ದು ಸುಳ್ಳು. ಒಂದನೇದು. ಎರಡನೇದು, ನಿಮ್ಮ ಕಸ್ಟಮರ್ ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಅಂದರೆ ನೀವು ಸ್ವಲ್ಪ ಟ್ರಸ್ಟ್ ಅಂದರೆ ಮಾತಾಡೋದನ್ನು ಕಲೀಲೇಬೇಕು. ನಂಬಿಕೆ ಅನ್ನೋದು ಅವ್ರ ಮೇಲೆ ಬಿಲ್ಡ್ ಮಾಡಲೇಬೇಕು, ನಿಮ್ಮ ಮೇಲೆ ಅವ್ರು ನಂಬಿಕೆ ಇಡಬೇಕು. ಸೊ ಆ ರೀತಿ ಬಿಲ್ಡ್ ಮಾಡಬೇಕಂದ್ರೆ ಫಸ್ಟೇ ಮುಲಾಜಿಲ್ಲದಂಗೆ ಹೇಳಿ, ನೋಡಿ ನಾವು ಫಸ್ಟ್ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡ್ತೇನೆ, ಓಕೆನಾ. ಇಲ್ಲ ಅಂತಂದರೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರೆ ಅದು ಹೆಂಗಿದೆ ಹಾಗೆ ಬರುತ್ತೆ, ಖಂಡಿತವಾಗಿ ಹೇಳಿ. ಇಲ್ಲ ನಿಮಗೆ ಪರ್ಫೆಕ್ಟಾಗಿ ಬರಬೇಕು, ಎಲ್ಲರಿಂದ ಔಟ್ಫಿಟ್ ಚೆನ್ನಾಗಿ ಬರಬೇಕು ನಿಮಗೆ ಅಂತಂದರೆ ಒಂದು ಬ್ಲೌಸ್ ಅಂತೂ ಕಂಪಲ್ಸರಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದನ್ನು ನಿಮ್ಮ ಎದುರಿಗೇನೆ ವೇರ್ ಮಾಡಿ ತೋರಿಸಿ ಅಂಥೇಳಿ, ನೀವು ಲೇಡೀಸ್ ಆಗಿದ್ರೆ, ಓಕೆನಾ. ಖಂಡಿತವಾಗ್ಲೂ ವೇರ್ ಮಾಡಿಕೊಂಡು ತೋರಿಸಿ ಅಂಥೇಳಿ. ವೇರ್ ಮಾಡ್ಕೊಂಡು ಆದಮೇಲೆ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಶೋಲ್ಡರಲ್ಲಿ ಕಡಿಮೆ ಮಾಡಬೇಕಾ, ಆರ್ಮೋಲಲ್ಲಿ ಕಡಿಮೆ ಮಾಡಬೇಕಾ, ಸೈಡ್ ಫಿಟ್ಟಿಂಗಲ್ಲಿ ಕಡಿಮೆ ಮಾಡಬೇಕಾ, ಫ್ರಂಟ್ ಜಾಸ್ತಿ ಬರ್ತಾ ಇದೆನಾ, ಬ್ಯಾಕ್ ಸೈಡ್ ರಿಂಕಲ್ಸ್ ಎದಕ್ಕೆ ಬರ್ತಾ ಇದೆ. ಬ್ಯಾಕ್ ಸೈಡ್ ರಿಂಕಲ್ಸ್ ಬಂದರೆ ಆಲ್ಮೋಸ್ಟ್ ಬ್ಯಾಕ್ ಸೈಡ್ ಬೆಂದಿನ ಸುತ್ತು ರಿಂಕಲ್ಸ್ ಬರ್ತಾ ಇದೆ ಅಂದರೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂತ ಅರ್ಥ. ಸೊ ಈ ರೀತಿ ಬಂದಾಗ ನಾವು ಶೋಲ್ಡರಲ್ಲಿ 1/2 ಇಂಚ್ ಕಡಿಮೆ ಮಾಡೋದ್ರಿಂದ ಆ ಸಮಸ್ಯೆ ದೂರ ಆಗುತ್ತೆ. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಮಗೆ ವೇರ್ ಮಾಡಿ ನೋಡ್ಕೊಂಡಾಗಲೇ ಗೊತ್ತಾಗುವಂಥದ್ದು. ಇನ್ನು ಮನೆಯಲ್ಲೇ ಕುತ್ಕೊಂಡು ಸ್ಟಿಚ್ ಮಾಡೋರು ನಿಮಗೇನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗಂತೂ ಆರಾಮಾಗುತ್ತೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಒಂದು ಬ್ಲೌಸ್ ನೀವು ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡಿ ನೋಡಿ ಆದಮೇಲೆ ಏನೆಲ್ಲ ಚೇಂಜಸ್ ಮಾಡಬೇಕು ಎಲ್ಲವೂ ಗೊತ್ತಾಗುತ್ತೆ. ಸುಮಾರು ನಾವು ಕಲ್ತಿರ್ಬೇಕಾದ್ರೆ 15-20 ಬ್ಲೌಸ್ ಹಾಳಾಗಿದ್ದಾವೆ, ಓಕೆನಾ. ಯಾವುದೂ ಒಂದೇ ರೀತಿಯಿಂದ ಒಂದೇ ಕ್ಷಣದಲ್ಲಿ ನಿಮಗೆ ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ಕಲೀಲಿಕ್ಕೆ ಸಾಧ್ಯ. ಇವತ್ತಿಗೂ ನಾವು ಸ್ಟಿಲ್ ಕಲಿತಾನೇ ಇದ್ದೀವಿ. ಯಾಕೆ ಅಂತಂದರೆ ಡೈಲಿ ಹೊಸದು ಬರ್ತಾನೆ ಇರುತ್ತೆ, ಹೊಸದು ಆ್ಯಡ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಇಲ್ಲೆಲ್ಲವನ್ನು ಒಂದೇ ಸರಿ ಹೇಳ್ಕೊಡ್ತೀನಿ ಅಂತಕ್ಕಂಥದ್ದು ಸುಳ್ಳು. ಬಟ್ ನೀವು ಹಾಗೆ ಎಲ್ಲವನ್ನು ಒಂದೇ ಸರಿ ಕಲಿತೀರಿ ಅಂತಕ್ಕಂಥದ್ದು ಸುಳ್ಳು. ಸ್ಟೆಪ್ ಬೈ ಸ್ಟೆಪ್ಪೇ ಇರುತ್ತೆ ಎಲ್ಲವೂ ಕೂಡ. ಬಟ್ ಇನ್ ಡೀಟೇಲ್ ಆಗಿ ಇರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಷ್ಟೇ. ಯಾಕೆಂದರೆ ನಾನು ಮಾಡಿದಂಥ ತಪ್ಪು ನನ್ನ ಮೆಂಬರ್ಸ್ ಆಗಿರಲಿ ಅಥವಾ ನಾನು ಹೇಳ್ಕೊಡ್ತಕ್ಕಂಥವ್ರಲ್ಲಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಡೀಟೇಲ್ ಆಗಿ ಹೇಳೋದ್ರಿಂದ ನಿಮಗೆ ಅದು ಕನ್ಫ್ಯೂಸ್ ಆಗಬಹುದೇ ವಿನಃ ಮತ್ತು ಯಾವುದೂ ಇಲ್ಲ. ಸೊ ಇಲ್ಲಿ ಪ್ರಿನ್ಸಸ್ ಕಟ್ಟಲ್ಲಿ ಕೂಡ ಅಷ್ಟೇ, ನಿಮಗೆ ಸೇಮ್ ಮೆಜರ್ಮೆಂಟ್ ಇರೋದ್ರಿಂದ, ಓಕೆನಾ. ಸೇಮ್ ಅಂದರೆ ಸೇಮ್ ಮೆಜರ್ಮೆಂಟ್. ಮೇಲ್ಗಡೆ 34 ಇದೆ ಫುಲ್ ಬಸ್ಟು, ಫುಲ್ ಅಪರ್ ಚೆಸ್ಟ್ ಕೂಡ 34 ಇರೋದ್ರಿಂದ ನಿಮಗೆ ಇಲ್ಲಿ ಪ್ರಿನ್ಸಸ್ ಕಟ್ಟಲ್ಲಿ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಸೊ ಅದು ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಇಲ್ಲಿ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಬ್ಲೌಸ್ ಪ್ಯಾಟರ್ನ್ನ ರೆಡಿ ಮಾಡಿ, ಓಕೆನಾ. ಇದು ಕ್ಲಿಯರ್ ಇದೆ, ಇದನ್ನು ಮೈಂಡಲ್ಲಿ ಇಟ್ಕೊಂಬಿಡಿ ನೀವು. ಯಾವುದೇ ಬ್ಲೌಸ್ ಪ್ಯಾಟ್ರನನ್ನು ನೀವು ರೆಡಿ ಮಾಡಿದ ಮೇಲೆ, ಓಕೆನಾ, ಈ ರೀತಿಯೇ ನಿಮಗೆ ಬ್ಲೌಸ್ ಸಿಗುತ್ತೆ, ಓಕೆನಾ. ಇದು ಬ್ಯಾಕ್ ಸೈಡ್ ಆಗಿರಬಹುದು. ಇನ್ನು ಫ್ರಂಟ್ ಸೈಡಲ್ಲಿ, ಓಕೆನಾ, ನಮಗೆ ಜಸ್ಟ್ ಈ ರೀತಿ ಓಪನ್ ಅಪ್ ಇರುತ್ತೆ. ಇಲ್ಲಿ ಉಕ್ಸ್ ಪಟ್ಟಿ ಬರುತ್ತೆ,
ಇಲ್ಲಿ ಈ ರೀತಿ ಪಟ್ಟಿ ಆಗತ್ತೆ. ಇಲ್ಲಿ 1 ಡಾಟ್, 2 ಡಾಟ್, 3 ಡಾಟ್, ಇದು 4 ಡಾಟ್, 1 2 3 4 ಈ ರೀತಿ ಡಾಟ್ ಸೇಮ್ ಬರುತ್ತೆ ನಿಮಗೆ ಫ್ರಂಟಲ್ಲಿ. ಓಕೆನಾ. ಯಾವುದೇ ಮೆಜರ್ಮೆಂಟ್ ಇರಲಿ ಅಥವಾ ಎಂಥದ್ದೇ ಬ್ಲೌಸನ್ನು ನೀವು ಸ್ಟಿಚ್ ಮಾಡಿರಲಿ, ಕಟೋರಿ ಆಗಿರಲಿ, ಪ್ರಿನ್ಸಸ್ ಕಟ್ ಆಗಿರಲಿ, 4 ಡಾಟ್ ಆಗಿರಲಿ, ವೆಸಾಚೆ ಆಗಿರಲಿ, ಯಾವುದೇ ಬ್ಲೌಸ್ ಆಗಿರಲಿ, ನಿಮಗೆ ಫಾರ್ಮುಲಾ ಒಂದೇ ರೀತಿ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಏನು ಫಾರ್ಮುಲಾ? ಶೋಲ್ಡರ್ನ ನೀವು ಯಾವ ರೀತಿ ಮೈನಸ್ ಮಾಡ್ತೀರಾ, ಬ್ಯಾಕ್ ಡೀಪ್ನ ಆಧಾರದ ಮೇಲೆ ಮೈನಸ್ ಮಾಡ್ತಾ ಹೋಗ್ತೀರಾ ಹೊರತು ಬೇರೆ ಇಲ್ಲ. ಫಸ್ಟ್ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ. ಓಕೆನಾ. ಬ್ಯಾಕ್ ಯಾವ ರೀತಿ 1 ಇಂಚ್ ಕೆಳಗಡೆ ಹೋಗುತ್ತೆ, ಹಾಗಾಗಿ ಶೋಲ್ಡರ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಬರುತ್ತೆ ಅಂತ ತಿಳಿಸಿದ್ದೀನಿ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇದು ಎಲ್ಲ ಬ್ಲೌಸ್ಗೂ ಸೇಮೇ ಬರ್ತಕ್ಕಂಥದ್ದು. ಇನ್ನು ಅಪ್ಪರ್ ಚೆಸ್ಟ್ ಬಂತು ಅಂತಂದರೆ, ಯಾವುದೇ ಅಪ್ಪರ್ ಚೆಸ್ಟ್ ಬರಲಿ, ಎಷ್ಟೇ ಬರಲಿ, ಮೆಜರ್ಮೆಂಟ್ ಇಟ್ಕೊಂಡು ಪ್ಯಾಟರ್ನ ರೆಡಿ ಮಾಡ್ತಕ್ಕಂಥದ್ದು ಸೇಮ್ ಆಗಿರುತ್ತೆ. ಏನೂ ಚೇಂಜ್ ಆಗಲ್ಲ. ನಿಮಗೆ 4 ಡಾಟಲ್ಲಿ ಏನು ಬರುತ್ತೆ, ಪ್ರಿನ್ಸಸ್ ಕಟ್ಟಲ್ಲೂ ಅದೇ ಬರುತ್ತೆ, ಸವ್ಯಸಾಚಿಯಲ್ಲೂ ಅದೇ ಬರುತ್ತೆ, ಕಟೋರಲ್ಲಿ ಅದೇ ಬರುತ್ತೆ. ಚೇಂಜಸ್ ಏನಾಗಲ್ಲ. ಕಟ್ಟಿಂಗಲ್ಲಿ ಮಾಡುವ ವಿಧಾನದಲ್ಲಿ ಚೇಂಜಸ್ಸನ್ನು ನೀವು ನೋಡ್ತೀರೇ ಹೊರತು ಮೆಜರ್ಮೆಂಟಲ್ಲಿ ಚೇಂಜ್ ಆಗಲ್ಲ. ಯಾಕಂದರೆ ಸೇಮ್ ಮೆಜರ್ಮೆಂಟ್ಗೆ ನಾವು ಕಟ್ ಮಾಡ್ತಾ ಇರ್ತೀವಿ, ಸೇಮ್ ಫಾರ್ಮುಲಾನೇ ಇರುತ್ತೆ. ಏನು ಫಾರ್ಮುಲಾ? ಅಪ್ಪರ್ ಚೆಸ್ಟ್ಗೆ ನಮ್ಮದು 34 ಇರಲಿ ಅಥವಾ 40 ಇರಲಿ, 46 ಇರಲಿ, ಡಿವೈಡ್ ಬೈ 4 ಮಾಡ್ತೀವಿ. ಡಿವೈಡ್ ಬೈ 4 ಎದಕ್ಕೆ ಮಾಡ್ತೀವಿ ನಾವು ಅಂತಂದರೆ, ಇದು ನೆನ್ಪಿಟ್ಕೊಳ್ಳಿ. ಯಾವುದೇ ಮೆಜರ್ಮೆಂಟ್ ಡಿವೈಡ್ ಬೈ 4 ಎದಕ್ಕೆ ಮಾಡ್ತೀವಿ ಅಂತಂದರೆ, ಈಗ ನಿಮಗೆ ಫ್ರಂಟ್ ಪಾರ್ಟ್ 2 ಪೀಸ್ ರೆಡಿ ಆಗಿದೆ ಇದು. ಓಕೆನಾ. ಯಾವ ರೀತಿ 2 ಪೀಸ್ ರೆಡಿ ಆಗುತ್ತೆ ಅಂತಂದರೆ, ಫ್ರಂಟ್ ಪಾರ್ಟಲ್ಲಿ ಒಂದು ನಿಮಿಷ, ಬ್ಯಾಕು ಫ್ರಂಟ್ ಪಾರ್ಟಲ್ಲಿ ಇದು ರೈಟ್, ಇದು ಲೆಫ್ಟ್, 1 2 ಪಾರ್ಟ್ಸ್ ಆಯಿತಾ. ಬ್ಯಾಕ್ ಪಾರ್ಟಲ್ಲಿ ನಿಮಗೆ ಏಕ ಕಾಣುತ್ತೆ ಇದು, ಆದರೂ ಕೂಡ ಇದನ್ನು ನಾವು ಕನ್ವರ್ಟೆಡ್ 2ಗೆ ಮಾಡಬೇಕು. ಫೋಲ್ಡ್ ಮಾಡಿರ್ತೀರವಲ್ಲ ಅದಕ್ಕೆ. ಇದು ರೈಟ್, ಇದು ಲೆಫ್ಟ್ ಆಗುತ್ತೆ. ಟೋಟಲ್ ಎಷ್ಟಾಯಿತು? ಇದು 2 ಆಯಿತು. ಸೊ 2 + 2 ಎಷ್ಟಾಯಿತು? 4 ಆಯಿತು. ಸೊ ಅದಕ್ಕೋಸ್ಕರ ನಾವು ಡಿವೈಡ್ ಬೈ 4 ಮಾಡ್ತೇವೆ. 4 ಭಾಗ ಮಾಡೋ ಉದ್ದೇಶನೇ ಅದಕ್ಕೋಸ್ಕರ. ಓಕೆನಾ. ಇದು ಎಲ್ಲ ಕಡೆ ಇದನ್ನೇ ವರ್ಕ್ ಆಗುವಂಥದ್ದು. ಅಪ್ಪರ್ ಚೆಸ್ಟಲ್ಲಿ ಡಿವೈಡ್ ಬೈ 4 ಮಾಡ್ತೀವಿ, ಮಿಡ್ ಚೆಸ್ಟಲ್ಲಿ ಡಿವೈಡ್ ಬೈ 4 ಮಾಡ್ತೇವೆ, ವೇಸ್ಟಲ್ಲಿ ಡಿವೈಡ್ ಬೈ 4 ಮಾಡಿ ಎಷ್ಟು ಇಟ್ಕೊಳ್ತೀರಿ ಡಿವೈಡ್ ಬೈ 4 ಮಾಡಿದ್ರೆ? ಈಗ ಫಾರ್ ಎಕ್ಸಾಂಪಲ್ ನಿಮಗೆ 40 ಇಂಚ್ ಇದೆ ಅಂತಂದರೆ ಡಿವೈಡ್ ಬೈ 4 ಮಾಡಿದಾಗ ಯಾವ ರೀತಿ ಡಿವೈಡ್ ಮಾಡಬೇಕು ಅದನ್ನು ಹೇಳ್ತೇನೆ. ಈಗ ನೋಡಿ, ಇದು 40 ಇಂಚ್ ಇದೆ, ಎಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ಆಲ್ರೆಡಿ ಸಾಕಷ್ಟು ಜನಕ್ಕೆ ಹೊಸಬರಿಗೆ ಗೊತ್ತಿರಲ್ಲ. ಈ 40 ಇಂಚ್ ನಮಗೆ ಬಂದಿದೆ ರೆಡಿ. ಇದನ್ನು ಡಿವೈಡ್ ಮಾಡಬೇಕು ಅಂದರೆ ಈ 40 ಇಂಚಿಗೆ 2 ತೊಗೊಳ್ಳಿ, 2 ಭಾಗ ಮಾಡಿ. ಇದು 2 ಭಾಗ ಆಯ್ತು ಈಗ, ಹೌದಾ? ಈ 2 ಭಾಗದಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಈ ಒಂದು ಭಾಗ ಬಿಡಿ. ಎಷ್ಟಕ್ಕೆ ಬರ್ತಾ ಇದೆ? 20 ಇಂಚಿಗೆ ಬರ್ತಾ ಇದೆ. ಓಕೆನಾ. ಇದು 2 ಭಾಗ ಆಯಿತು. ಇದರಲ್ಲಿ 4 ಭಾಗ. ಓಕೆನಾ. 4 ಭಾಗ ಮಾಡಿದ್ರೆ ಎಷ್ಟು ಬಂತು? 10 ಇಂಚು ಬಂತು. ಓಕೆನಾ. 10 ಇಂಚು ಬಂದರೆ ಎಷ್ಟಾಗುತ್ತೆ? 10 10 10 + 10 ಟೋಟಲ್ ಎಷ್ಟಾಯಿತು? 40 ಆಯಿತು. ಈಗ ನಾವೇನು ಮಾಡಬೇಕು ಅಂತಂದರೆ 10 ಇಂಚನ್ನ ಲೆಫ್ಟಲ್ಲಿ 10 ಇಂಚ್ ಇಟ್ಕೋಬೇಕು, ರೈಟಲ್ಲಿ 10 ಇಂಚ್ ಇಟ್ಕೋಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಈಸಿ ಆಗಲಿ ಅಂತ ಹೇಳಿ ಫೋಲ್ಡನ್ನು ಮಾಡ್ಕೊಂಡಿದ್ದೀವಿ. ಎಲ್ಲಿ? ಇಲ್ಲಿ ಬ್ಯಾಕ್ ಸೈಡ್ ಆಲ್ರೆಡಿ ಫೋಲ್ಡ್ ಇರುತ್ತೆ. ಅದಕ್ಕೆ ಅಂಚು ಪೀಸ್ನ ಈ ಕಡೆ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು 10 ಇಂಚ್ ಇಟ್ಕೊಳ್ತೀವಿ. ಓಕೆನಾ. 10 ಇಂಚ್ ಕೊಟ್ಟಿಗೆ ಎಷ್ಟಾಯ್ತು? ಇದು 20 ಇಂಚ್ ಆಯಿತು. ಅದರಲ್ಲಿ ನಾವೇನು ಮಾಡಿದ್ವಿ? 20 ಇಂಚನ್ನು ತೆಗೆದ್ವಿ. ಈಗ ಇನ್ನು ಮಿಕ್ಕಿದ್ದು 10 10 ಇಂಚ್ ಇತ್ತು. ಇದು ಎಲ್ಲಿಡಬೇಕು ನಾವು? 10 10 ಇಂಚನ್ನು ಫ್ರಂಟಲ್ಲಿ ಇಟ್ಕೋಬೇಕು. ಈಗ ಇದು ಪ್ರಿನ್ಸಸ್ ಕಟ್ ಬ್ಲೌಸು. ಓಕೆನಾ. ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು 10 10 ಇಂಚ್ ಇಟ್ಕೋಬೇಕು. ಇದು 2 ಪೀಸ್ ತೆಗೆದುಕೊಂಡಿದ್ದೀವಿ. ಇಲ್ಲಿ ಹುಕ್ಸ್ ಪಟ್ಟಿ ಬರೋದ್ರಿಂದ ಫ್ರಂಟು ಬ್ಯಾಕ್ 2 ಪೀಸ್ ಇದೆ. ಸೊ 2 ಪೀಸಲ್ಲಿ ನಾವೇನು ಮಾಡ್ತೀವಿ, ಮತ್ತೆ ಹಾಗೆ 2 ಇದೆ ಅಂತೇಳಿ 10 ಇಂಚನ್ನು ಒಂದೇ ಇಟ್ಕೊಳ್ತೀವಿ. ಇದು 10 ಇಂಚ್ ಆಯಿತು, ಇನ್ನೊಂದು ಪೀಸ್ ಇದೆಯಲ್ಲ ಅದಕ್ಕೆ 10 ಇಂಚ್ ಆಯಿತು. ಇದು 2 ಪೀಸ್ ಆಯಿತು. ಟೋಟಲ್ 40 ಪಾಸ್ ಆಯಿತಾ? ಸೊ ಈ ರೀತಿ ಮೆಜರ್ಮೆಂಟ್ನ ನಾವು ಇಟ್ಕೊಳ್ತಾ ಇದ್ದೀವಿ. ಇದನ್ನು ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಈ ಮೆಜರ್ಮೆಂಟ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಎಲ್ಲಿ ಯೂಸ್ ಮಾಡಬೇಕು? ಇದನ್ನ ಇಲ್ಲೇ ಯೂಸ್ ಮಾಡಬೇಕು, ಇದನ್ನು ಇಲ್ಲೇ ಯೂಸ್ ಮಾಡಬೇಕು, ಇದನ್ನು ಇಲ್ಲೇ ಯೂಸ್ ಮಾಡಬೇಕು. ಇಷ್ಟೇ ಇರುವಂಥದ್ದು. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆನೇ ಇಲ್ಲ. ಈ ಮೆಜರ್ಮೆಂಟ್ನ ಇಷ್ಟೇ ಇಡುವಂಥದ್ದು. ಇನ್ನು ಟೈಟ್ ಆಗುತ್ತೆ, ಲೂಸ್ ಆಗುತ್ತೆ, ಅಥವಾ ಇನ್ನೇನಾಗ್ಬೋದು ಜಾಸ್ತಿ ಅಂತಂದರೆ ವೇರ್ ಮಾಡಲಿಕ್ಕೆ ಆಗೋದಿಲ್ಲ. ಟೈಟ್ ಅಂದರೆ ಅದೇ, ಲೂಸ್ ಅಂದರೆ ವೇರ್ ಮಾಡಿರ್ತೀರಿ, ಲೂಸ್ ಆಗಿರುತ್ತೆ, ಇಷ್ಟೇ. ಸೊ ಲೂಸ್ ಆಗಿದೆ ಅಂದರೆ ಮೆಜರ್ಮೆಂಟ್ ಜಾಸ್ತಿ ಇದೆ ಅಂತ ಅರ್ಥ. ಟೈಟ್ ಆಗಿದೆ ಅಂತಂದರೆ ಮೆಜರ್ಮೆಂಟ್ ಕಡಿಮೆ ಇಟ್ಕೊಂಡಿದ್ದೀರಿ ಅಂತ ಅರ್ಥ. ಸೊ ಮೆಜರ್ಮೆಂಟ್ ಎಲ್ಲೆಲ್ಲಿ ಕಡಿಮೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತಂದರೆ, ಒಂದು ನಮಗೆ ಈ ಸೈಡ್ ಸ್ಟಿಚಿಂಗ್ ಏನು ಮಾಡ್ತೀವಿ, ಹುಕ್ಸ್ ಪಟ್ಟಿ ಹತ್ರ ಇಲ್ಲಿ ಮಾರ್ಜಿನ್ನ ಬಿಟ್ಟಿರೋದಿಲ್ಲ,
ಕೆಲವೊಂದಕ್ಕೆ ಮಾರ್ಜಿನ್ ಬಿಡಬೇಕು, ಕೆಲವೊಂದಕ್ಕೆ ಬಿಡೋದಿಲ್ಲ. ಆಲ್ರೆಡಿ ಹೇಳಿದ್ದೀನಿ, ಪ್ಲೇನ್ ಬ್ಲೌಸ್ಗಳಿಗೆ ಸಾಮಾನ್ಯವಾಗಿ ನಾವು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಮಾರ್ಜಿನ್ನ ಬಿಡುವ ಅವಶ್ಯಕತೆ ಇಲ್ಲ. ಅದನ್ನು ಕೂಡ ಹೇಳ್ತೀನಿ, ತಿಳ್ಕೊಳ್ಳಿ ಈ ಒಂದು ಕ್ಲಾಸಲ್ಲಿ. ಮಾರ್ಜಿನ್ನ ಯಾವ ಬ್ಲೌಸ್ಗೆ ಬಿಡಬಾರ್ದು ಅಂತಂದರೆ, ನೀವು ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ, ಕರೆಕ್ಟಾಗಿ ಸೆಂಟರ್ಗೆ ನಿಮಗೆ ಬರಬೇಕು. ಸೈಡ್ ಜಾಯಿಂಟ್ ಈ ರೀತಿ ಕರೆಕ್ಟಾಗಿ ಬರಬೇಕು. ಇಲ್ಲಿ ಸೈಡ್ ಜಾಯಿಂಟಿಗೆ ಎರಡೂ ಫೋಲ್ಡೆಡ್ ಆಗಿ ಈ ರೀತಿ ಇರಬೇಕು. ಓಕೆನಾ? ಈ ರೀತಿ ಇದ್ದಂಥ ಬ್ಲೌಸ್ಗಳಿಗೆ ಫ್ರಂಟ್ ನಿಮಗೇನು ಗ್ಯಾಪ್ ಕಾಣ್ತಾ ಇದೆ, ಬ್ಲೌಸ್ ಯಾವುದೇ ಬ್ಲೌಸ್ ಆಗಿರಲಿ, ಫ್ರಂಟ್ ಗ್ಯಾಪ್ ಕಾಣ್ತಾ ಇದೆ ನಿಮಗೆ ಅಂದರೆ, ಫ್ರಂಟ್ ಕಟ್ ಮಾಡಬೇಕಾದ್ರೆ ಮೆಜರ್ಮೆಂಟ್ನ ಸ್ಟಿಚಿಂಗ್ ಮಾರ್ಜಿನ್ ಬಿಡೋ ಅವಶ್ಯಕತೆ ಇಲ್ಲ. ಗ್ಯಾಪ್ ಕಾಣ್ತಾ ಇದೆ ಅಂತಂದರೆ ಸೇಮ್ ಹಿಂಗೆ ಸ್ಟಿಚ್ ಮಾಡಿ ಕೊಡಿ, ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಇನ್ನು ಕೆಲವೊಂದು ಬ್ಲೌಸ್ಗಳಲ್ಲಿ ನಿಮ್ಮ ಹತ್ರ ಸ್ಟಿಚಿಂಗ್ ಬಂದರೆ ಫ್ರಂಟ್ ಗ್ಯಾಪ್ ಕಾಣೋದೇ ಇಲ್ಲ, ಹುಕ್ಸ್ ಪಟ್ಟೆ ಹಾಕಿದ್ರು ಕೂಡ ಕರೆಕ್ಟಾಗಿ ಅಕ್ಯುರೇಟಾಗಿ ಕೂತ್ಕೊಂಡಿರುತ್ತೆ. ಅಂಥದ್ದಕ್ಕೆ ನೀವು ಸ್ಟಿಚಿಂಗ್ ಮಾರ್ಜಿನ್ ಅಂತಕ್ಕಂಥದ್ದು ಬಿಡಬೇಕಾಗತ್ತೆ. ಓಕೆನಾ? ಕ್ಲಿಯರ್ ಆಗಿದೆ. ಈಗ ಡಿಫ್ರೆಂಟ್ ಆಫ್ ಮೆಜರ್ಮೆಂಟಲ್ಲಿ ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಬರುವಂಥ ಪ್ರಶ್ನೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇದನ್ನೇ ಅಪ್ಪರ್ ಚೆಸ್ಟ್ ನಾವು ಎಷ್ಟು ಇಟ್ಕೊಳ್ತಾ ಇದ್ದೀವಿ, ಅಪ್ಪರ್ ಚೆಸ್ಟು ಒಂದು 40 ಇಂಚ್ ಇದೆ ಅಂತ ಇಟ್ಕೊಳ್ಳಿ. ಮಿಡ್ ಫುಲ್ ಬಸ್ಟ್ ಬಂದು 46 ಆರ್ 44, 46 ಇಟ್ಕೊಳ್ಳೋಣ. ಇವ್ರದ್ದು ವೇಸ್ಟ್ ಬಂದು ಎಷ್ಟಿದೆ, 36 ಆರ್ 38 ಇರುತ್ತೆ. ಓಕೆನಾ? 36 ಆರ್ 38 ಇರುತ್ತೆ. ನಾನು ಇವೆರಡೂ ಮಧ್ಯದಲ್ಲಿ 37ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಆಲ್ಮೋಸ್ಟ್ ಈ ಸೈಜ್ ಇರ್ತಕ್ಕಂಥವ್ರಿಗೆ ಇಲ್ಲಿ 36 ಆರ್ 37 ಇರತಕ್ಕಂಥದ್ದು ಈ ಮೆಜರ್ಮೆಂಟ್ಸ್ಗೆ. ನಾವು ಯಾವ ರೀತಿ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ನಾನು ಆಲ್ರೆಡಿ ಹೇಳಿದೆ, ವೇಸ್ಟ್ನ 4 ಇಂಚ್ ಜಾಸ್ತಿ ಮಾಡಿದ್ರೆ ಅಪ್ಪರ್ ಚೆಸ್ಟ್ ಬರುತ್ತೆ ಅಂತ ನಿಮಗೆ ಹೇಳಿದ್ದೆ. ಇದು ಕಾಮನ್ ಆಗಿ ಬರುವಂಥದ್ದು, ಇದೇ ರೀತಿಯೇ ಬರುತ್ತೆ. ಓಕೆನಾ? ಹಾಗಾಗಿ ಹೇಳುವಂಥದ್ದು ಈಗ 37 ಇಂಚು 40 ಅಪ್ಪರ್ ಚೆಸ್ಟು, 46 ಫುಲ್ ಬಸ್ಟ್ ಇದೆ. ಇಲ್ಲಿ ಯಾವ ರೀತಿ ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮಗೀಗ ತಿಳಿಸ್ತೀನಿ. ಜಾಸ್ತಿ ಇರ್ತಕ್ಕಂಥ ಬ್ಲೌಸ್ಗೆ 40-46 ಡಿಫ್ರೆನ್ಸ್ ಇರುವಂಥ ಬ್ಲೌಸ್ಗೆ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿಂದ ಈ ಬ್ಯಾಕ್ ಸೈಡ್ ನಾವೇನು ಇಟ್ಕೊಳ್ತೀವಿ, ಇಲ್ಲಿಂದ ನಾವೇನು ಹೇಳಿದೆ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೀನಿ, ಎಲ್ಲ ಟೈಮಲ್ಲೂ ಹೇಳಿದ್ದೀನಿ, ನೀವೇನು ಮಾಡಬೇಕು, 1.5 ಇಂಚು ಮಾರ್ಜಿನ್ನ ಬಿಟ್ಕೊಳ್ಳಿ ಎಕ್ಸ್ಟ್ರಾ. ಇದು ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ 1.5 ಇಂಚ್ಗೆ ನಿಮಗೆ ಮಾರ್ಕನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಓಕೆನಾ? ಈಗ 1.5 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕಿದ್ದೀನಲ್ವ, ಇದನ್ನು ಬ್ಯಾಕನ್ನು ಸರಿಸ್ಕೊಳ್ತೀನಿ. ಒಂದೇ ನಿಮಿಷ. ಕ್ಲಿಯರಾಗಿ ಕಾಣ್ತಾ ಇದೆ. ಈಗ ಬ್ಯಾಕನ್ನು ಸರಿಸ್ಕೊಂಡೆ. ಈಗ ನಮಗೆ ಅಪರ್ ಚೆಸ್ಟ್ ಎಷ್ಟಿದೆ, ಬ್ಯಾಕ್ ಸೈಡ್ ನಮಗೆ ಎಷ್ಟು ಬರಬೇಕು, 40 ಇಂಚು ಡಿವೈಡೆಡ್ ಬೈ 4 ಅಂದರೆ 10 ಇಂಚು. ಅಂದರೆ ಬ್ಯಾಕ್ ಡೀಪ್ ಜಾಸ್ತಿ ಆಗಿರುತ್ತೆ. 9.5 ಇಂಚಿಗೆ ನಾವು ಇಟ್ಕೊಂಡಿರ್ತೀವಿ. ಅಪ್ರಾಕ್ಸಿಮೇಟ್ಲಿ 1/2 ಇಂಚ್ ಕಡಿಮೆನೇ ಬರುತ್ತೆ. ಸೊ 9.5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಸರಿಸ್ಕೊಳ್ತೀನಿ ನಾನು ಇಲ್ಲಿಗೆ 9.5 ಇಂಚ್ ಬರೋವರೆಗೂ. ಓಕೆನಾ? 9.5 ಇಂಚ್ಗೆ ಬ್ಯಾಕ್ ಅಂತ ಅರ್ಥ ಮಾಡ್ಕೊಳ್ಳಿ ನಿಮಗೆ. ಯಾಕಂದರೆ ಇದೇ ಬ್ಲೌಸ್ ಕಟ್ ಮಾಡಿರೋದ್ರಿಂದ ಇದರಲ್ಲೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೇರೆ ಬ್ಲೌಸ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಕನ್ಫ್ಯೂಸ್ ಆಗ್ತೀರಾ ನೀವು ಅಂತ ಹೇಳಿ ನಾನೇನು ಮಾಡಿದೆ, ಬೇರೆ ಬ್ಲೌಸ್ಗೆ 9.5 ಇಲ್ಲಿಗೆ ಬರ್ತಾ ಇದೆ, ಇಲ್ಲಿಗೆ ಇದನ್ನು ತೆಗೆದುಕೊಂಡು ಬರ್ತೀನಿ. ಇದು 9 ಇಂಚ್ ಆಯಿತು. ಈಗ ಇಲ್ಲಿ ನಾನು 1.5 ಇಂಚಿಗೆ ಮಾರ್ಕನ್ನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಈಗ ಇದು ಇಲ್ಲಿಗೆ ಬರುತ್ತೆ. ಇದರ ಪ್ರಕಾರ ನಾವೇನು ಮಾಡ್ತೀವಿ, ಈಗ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಓಕೆನಾ? ಡೀಪ್ ಎಷ್ಟಿದೆ, ಆಲ್ಮೋಸ್ಟ್ ಇವ್ರಿಗೆ ಡೀಪ್ ಎಷ್ಟಿಗೆ ಬೇಕು, 8 ಇಂಚ 10 ಇಂಚ, ಅದ್ರ ಪ್ರಕಾರ ನೀವು ಇಟ್ಕೊಳ್ಳಿ. ಡೀಪ್ ನಾನು ನಿಮಗೆ 10 ಇಂಚಿಗೆ ತೋರಿಸ್ತಾ ಇದ್ದೀನಿ, ಸುಮ್ಮನೆ ಜಸ್ಟ್ ರೆಫರೆನ್ಸ್ಗೆ ಮಾಡ್ತಾ ಇದ್ದೀನಿ ಅಷ್ಟೇ ಇದನ್ನು. ಓಕೆನಾ? ಇದು ಲೈನ್ ಎಕ್ಸ್ಟೆನ್ಷನ್ ಇದೆ, ಇದು ಮಾರ್ಕ್ ಎಕ್ಸ್ಟೆನ್ಷನ್ ಆಗತ್ತೆ. ಇದಾದ ನಂತರ ಇದು ನಮ್ಗೆ ಕುತ್ಕೊಳ್ಳೋದು ಈ ಭಾಗ, ಬ್ಯಾಕ್ ಇಲ್ಲಿದೆ ಅಂತ ಇಟ್ಕೊಳ್ಳಿ. ನೀವು ಎಲ್ಲಿಗೆ ಬರುತ್ತೆ, ಇಲ್ಲಿ ಬರುತ್ತೆ, ಬ್ಯಾಕು ಇಲ್ಲಿದೆ ಅಂತ ಇಟ್ಕೊಳ್ಳಿ. ಈಗ ನಾನೇನು ಮಾಡ್ತಾ ಇದ್ದೀನಿ, ಫ್ರಂಟ್ ಕಟ್ ಮಾಡಬೇಕು. ಸೊ ಫ್ರಂಟಿಗೆ ಬಟ್ಟೆ ಹಾಕಿದ್ದೀವಿ, ಇದೇ ಶೋಲ್ಡರ್ ಮೆಜರ್ಮೆಂಟ್ಗೆ ಬಟ್ಟೆನ ಹಾಕ್ತೀನಿ ನಾನು. ಆಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ? ಇಲ್ಲಿ ಮೆಜರ್ಮೆಂಟಿಗೆ ಹಾಕಿದೆ. ಅದಾದ ನಂತರ ನಿಮಗೆ ಪ್ರಿನ್ಸ್ ಕಟ್ ಇಲ್ಲಿಗೆ ಹಾಕಿದ್ದೀವಿ, ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ.
ಎಷ್ಟು ತೆಗೆದುಕೊಂಡಿದ್ದೀವಿ ಎಕ್ಸ್ಟ್ರಾ 1 ಇಂಚು ಎಕ್ಸ್ಟ್ರಾನ ನಾವು ತೆಗೆದುಕೊಂಡಿದ್ದೀವಿ ಈ ಕಡೆ ಸೈಡ್. ಓಕೆನಾ, 1 ಇಂಚ್ ಎಕ್ಸ್ಟ್ರಾ ಇಲ್ಲಿ ತೆಗೆದುಕೊಂಡಿದ್ದೀವಿ. ಈಗ ನಾವೇನು ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ಇಲ್ಲಿ ತೆಗೆದುಕೊಂಡಿದ್ದೀವಿ, ಇಲ್ಲಿಂದ ತೆಗೆದುಕೊಂಡಿದ್ದೀವಿ ಎಷ್ಟು 1.5 ಇಂಚು ಎಕ್ಸ್ಟ್ರಾ ಇಲ್ಲಿ ಬರ್ತಿದೆ. ಇದು 1.5 ಇಂಚ್ ಎಕ್ಸ್ಟ್ರಾ ಇಲ್ಲಿ ತೆಗೆದುಕೊಂಡಿದ್ದೀವಿ. ಯಾಕೆ ತೆಗೆದುಕೊಂಡಿದ್ದು 1.5 ಎಕ್ಸ್ಟ್ರಾ ಅಂತಂದರೆ ಇಲ್ಲಿ 1/2 ಇಂಚ್ ಮಾರ್ಜಿನು, ಇಲ್ಲಿ 1/2 ಇಂಚ್ ಮಾರ್ಜಿನು, ಇಲ್ಲಿ 1/2 ಇಂಚ್ ಮಾರ್ಜಿನು, ಇಲ್ಲಿ 1/2 ಇಂಚ್ ಮಾರ್ಜಿನು ಹೋಗುತ್ತೆ. ಓಕೆನಾ, ಹಾಫ್ 1 ಇಂಚ್ ಮಾರ್ಜಿನ್ ಅಂತಕ್ಕಂಥದ್ದು ಹೋಯಿತು. 1 ಇಂಚ್ ಬಂದು ನಮಗೆ ಲೂಸಿಂಗ್ 1/2 ಇಂಚ್ ಬಂದು ನಮಗೆ ಲೂಸಿಂಗ್ ಬೇಕಾಗುತ್ತೆ ಅಂಥೇಳಿ 1.5 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ. ಈಗ ಮೆಜರ್ಮೆಂಟ್ ಯಾವ ರೀತಿ ಮಾಡ್ತೀರಿ ಇದಕ್ಕೆ ನೀವು ಅಂತಂದರೆ ಈ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಬಿಡಿ. ಇಲ್ಲಿ ನಾವೇನು ಮೆಜರ್ಮೆಂಟ್ಗೆ ಇಟ್ಟಿದ್ದೀವಿ, ಎಲ್ಲಿ ಸ್ಟಾರ್ಟಿಂಗ್ ಈ ಪಾಯಿಂಟ್ಗೆ ಏನಿತ್ತು ನೋಡಿ ಮೆಜರ್ಮೆಂಟ್, ಈ ಪಾಯಿಂಟ್ಗೆ ನಾವು ಮೆಜರ್ಮೆಂಟ್ನ ಏನು ಇಟ್ಕೊಂಡಿದ್ದೀವಿ, ಇದು ನಮ್ಮದು ಒರಿಜಿನಲ್ ಮೆಜರ್ಮೆಂಟು. ಓಕೆನಾ, ಇಲ್ಲಿಗೆ ಇಟ್ಕೊಳ್ತೀನಿ. ಇವೆರಡೂ ಲೈನ್ ಮ್ಯಾಚ್ ಆಗ್ತಾ ಇದೆನಾ, ಈ ಲೈನ್ಗೆ ನಮ್ಮ ಪಾಯಿಂಟ್. ಓಕೆನಾ, ಈ ಪಾಯಿಂಟ್ಗೆ ನಾವೇನು ಮಾಡಬೇಕಂದ್ರೆ ಅಪ್ಪರ್ ಚೆಸ್ಟ್ ಎಷ್ಟು ಹೇಳಿದ್ವಿ 10 ಇಂಚು ಬರಬೇಕು ನಮಗೆ. 10 ಇಂಚ್ ಬರಬೇಕಂದ್ರೆ ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಲೈನ್ ಅಲ್ವಾ. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಈಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬರಬೇಕು ಅಂಥೇಳಿ ಇಲ್ಲಿ 10 ಇಂಚ್ ಇಡ್ತಾ ಇದ್ದೀವಿ. 10 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಂಡಿವಿ. ಈಗ ಇದು ಎಷ್ಟು ಬಂತು, ಈ ಮೆಜರ್ಮೆಂಟ್ ಲೈನಿಕ್ಕಿಂತ ಅಂದರೆ ಬ್ಯಾಕ್ ಸೈಡ್ ಎಷ್ಟಿದೆ ನೋಡಿ, ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ಬ್ಯಾಕ್ ಸೈಡ್ ನಮ್ಮದು 9.5 ಇದೆ, ಡೀಪ್ ಇರೋದ್ರಿಂದ 9.5 ಇಂಚಿಗೆ ಮಾರ್ಕ್ ಇದೆ, ಇಲ್ಲಿ 9.5 ಬರುತ್ತೆ. ಬ್ಯಾಕ್ ಸೈಡಲ್ಲಿ ನಮಗೆ ಎಷ್ಟು ಕಡಿಮೆ ಆಗಿದೆ, 1/2 ಇಂಚ್ ಕಡಿಮೆ ಆಗಿದೆ ಅಲ್ವಾ. ಓಕೆನಾ, 10 ಇಂಚಿಗೆ ಬರಬೇಕು. ಈಗ ಫ್ರಂಟಲ್ಲಿ ನಮಗೆ ಕರೆಕ್ಟಾಗಿ 10 ಇಂಚ್ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಂದ ಇಟ್ಕೊಂಡು ನೋಡಿದಾಗ 10 ಇಂಚು ಅಂದರೆ ಎಷ್ಟು, 1/2 ಇಂಚು ಅಥವಾ 3/4 ಇಂಚು ನಮಗೆ ಇನ್ಕ್ರೀಸ್ ಆಗ್ತಾ ಇದೆ ಫ್ರಂಟಲ್ಲಿ. ಇದು ಯಾವುದು, ಅಪ್ಪರ್ ಚೆಸ್ಟಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಓಕೆನಾ, ಅಪ್ಪರ್ ಚೆಸ್ಟಲ್ಲಿ ಅಷ್ಟು ಇನ್ಕ್ರೀಸ್ ಅಂತಕ್ಕಂಥದ್ದು ನಮಗೆ ಆಗ್ತಾ ಇದೆ. ಈಗ ಇದರಲ್ಲಿ ನಾವೇನು ಮಾಡಿದ್ದೀವಿ, 1.5 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ ಮಾರ್ಜಿನ್ನ ಬಿಟ್ಟು. ಆ 1.5 ಇಂಚ್ ಎಲ್ಲಿ ಹೋಗುತ್ತೆ ಅಂದರೆ ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು, ಎಷ್ಟು ಹೋಯಿತು ಟೋಟಲ್ಲು 1 ಇಂಚ್ ಇಲ್ಲಿ ಹೋಯಿತು. ಓಕೆನಾ, 1 ಇಂಚು ಇನ್ನು 1/2 ಇಂಚ್ ಉಳಿಯುತ್ತೆ. ಆ 1/2 ಇಂಚು ಬಂದು ನಮಗೆ ಫ್ರಂಟಲ್ಲಿ ಲೂಸಿಂಗ್ ಅಂತಕ್ಕಂಥದ್ದು ಬರುತ್ತೆ, ಕಪ್ ಶೇಪಿಗೆ ಬೇಕಾಗತ್ತೆ, ಅದಕ್ಕೋಸ್ಕರ 1/2 ಇಂಚು ಕೆಲಸ ಮಾಡುತ್ತೆ. ಓಕೆನಾ, ಒಂದನೇದು. ಎರಡನೇದು, ಈಗ ನಮಗೆ ಬೇಕಾಗಿರುವಂಥದ್ದು ಎಲ್ಲಿ ಫುಲ್ ಬಸ್ಟ್ ಮೆಜರ್ಮೆಂಟ್ ಬೇಕು. ಓಕೆನಾ, ಫುಲ್ ಬಸ್ಟ್ ಮೆಜರ್ಮೆಂಟಿಗೆ ನಾವೆಲ್ಲಿಂದ ಲೈನ್ ಹಾಕಿದ್ದೀವಿ, ಈ ಲೈನ್ನ ಹಾಕ್ಕೊಂಡಿದ್ದೀವಿ. ಇಲ್ಲಿ 46 ಡಿವೈಡ್ ಬೈ 4 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತಂದರೆ 11 4 44, 11.5 ಇಂಚು ಬರಬೇಕು. ಈಗ ನೋಡಿ ನಿಮಗೆ 11.5 ಇಂಚು ಬರಬೇಕು. ಎಲ್ಲಿಂದ, ಈ ಲೈನಿಂದ ಬರಬೇಕು. 11.5 ಇಂಚು ನೋಡಿ ಎಷ್ಟು ಎಕ್ಸ್ಟ್ರಾ ಬರ್ತಾ ಇದೆ. 11.5 ಈ ಲೈನಿಂದ ನಾವು ಹಾಕೋಬೇಕು. ಎಷ್ಟಕ್ಕೆ ಬಂತಿದು, ಇಲ್ಲಿಗೆ ಬಂತು 11.5 ಇಂಚು. ಈ ಲೈನ್ ಇಷ್ಟು ಬಂದಾಗ ನಾನು ನಿಮಗೆ 1.5 ಇಂಚು ಹೇಳಿದ್ದೆ. ನಾನು ಎಕ್ಸ್ಟ್ರಾ ಮಾರ್ಜಿನ್ ನಾನು ಬರೀ ನಿಮಗೆ 1.5 ಇಂಚು ಮಾತ್ರ ಹೇಳಿದ್ದೆ. ಈಗ 1.5 ಇಂಚು ಬಿಟ್ಟು ಜಾಸ್ತಿನೇ ಬಂತು. ಸೊ ಈ ರೀತಿ ದೊಡ್ಡ ಬ್ಲೌಸ್ಗಳಲ್ಲಿ ಆಗುವಂಥದ್ದು ಸಾಮಾನ್ಯವಾಗಿ ಆಗುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ ಇದನ್ನು ಈ ರೀತಿ ಇಟ್ಕೋಬೇಕು. ಓಕೆನಾ, ಇದನ್ನು ಈ ರೀತಿ ಇಟ್ಕೊಂಡು ನಾವು ಮಾರ್ಕನ್ನು ಹಾಕ್ಕೊಳ್ಳೇಬೇಕು. ಇದು ಈ ರೀತಿ ಮಾರ್ಕನ್ನು ಇಲ್ಲಿಗೆ ಹಾಕೊಂಡಾಗ ಇದು ಈ ರೀತಿಯೇ ಫ್ಲೋ ಆಗುವಂಥದ್ದು. ಓಕೆನಾ, ಇದಿಷ್ಟು ಫ್ಲೋ ಆದಾಗ ಇಲ್ಲಿ ಪ್ರಿನ್ಸಸ್ ಶೇಪ್ಗೆ ಕಟ್ ನಾವು ಮಾಡುವಂಥ ಜಾಗ ಏನಿದೆ, ಪ್ರಿನ್ಸಸ್ ಶೇಪ್ ಏನು ನಾವು ಕೊಡ್ತೀವಿ, ಈ ಶೇಪಲ್ಲಿ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಹೆವಿಯಾಗಿ ಇನ್ಕ್ರೀಸ್ ಆಗುತ್ತೆ. ಯಾವ ರೀತಿ ಆಗುತ್ತೆ ನೋಡಿ. ಓಕೆನಾ, ಈಗ ನಮಗೆ ಎಷ್ಟಕ್ಕೆ ಬರ್ತಾ ಇದೆ ವೇಸ್ಟು, ಎಲ್ಲಿಂದ ಅಳತೆ ಮಾಡಬೇಕು ವೇಸ್ಟನ್ನು, ಈ ಪಾಯಿಂಟ್ ಆಫ್ ವ್ಯೂ ಇಂದ ಎಷ್ಟಕ್ಕೆ ಬಂತಿದ್ದು 1.5 ಇಂಚು ಇಲ್ಲಿಗೆ ಇಟ್ಕೊಂಡಿದ್ದೀವಿ. ಇಲ್ಲಿಂದ ನಮಗೆ ಎಷ್ಟು ಬೇಕು, 37 ಇಂಚು ವೇಸ್ಟ್ ಇದೆ. 37ಅಲ್ಲಿ ಡಿವೈಡ್ ಬೈ 4 ಮಾಡಿದ್ರೆ 9.25 ಇಂಚು ಮಾತ್ರ ಬೇಕು. ಎಷ್ಟು ಬೇಕು, 9.25 ಇಂಚು ಬೇಕು. ಎಲ್ಲಿಂದ ಬೇಕು, ಇಲ್ಲಿಂದ ಬೇಕು 9.25 ಇಂಚು. ಈಗ ತಗೊಳ್ಳಿ 9.25 ಇಂಚಿಗೆ ನಾವು ಮಾರ್ಕನ್ನು ಹಾಕಿ 9.25 ಇಂಚಿಗೆ ಎಲ್ಲಾದರೂ ತೊಗೋಬೋದು ಮಾರ್ಕನ್ನು, ನೀವು ಇಲ್ಲಾದರೂ ಹಾಕ್ಬೋದು ಅಥವಾ ಇಲ್ಲಿಂದ ಇಟ್ಕೊಂಡು ನೀವು 9.25ಗೆ ಮಾರ್ಕ್ ಹಾಕ್ಕೊಂಡು ಹಿಂಗಿಂದಾದರೂ ಕೌಂಟ್ ಮಾಡ್ಬೋದು, ಹೆಂಗಾದರೂ ಕೌಂಟ್ ಮಾಡ್ಬೋದು. ಈಗ ನಿಮಗೆ 9.25 ಇಂಚು ಬಂತು. ಈ 9.25 ಇಂಚು ಇಲ್ಲಿ ಬಂದಮೇಲೆ ಮಾರ್ಕ್ ಹಾಕ್ಕೊಂಡ್ಮೇಲೆ ನಿಮಗೆ ಅಡಿಷ್ನಲ್ ನಿಮಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ. ಎಲ್ಲಿಗೆ, ಈ ಲೈನಿಗೆ ಮೆಜರ್ಮೆಂಟ್ ಸೇಮ್ ಲೈನ್ ಅಲ್ವಾ, ಅದೇ ಲೈನಿಗೆ ಇದೆ. ಈ ಲೈನಿಗೆ ಎಷ್ಟಿದೆ, 3.5 ಇಂಚ್ ಇದೆ. ಈ ಡಾಟ್ ಪಾಯಿಂಟ್ ಡಿಸ್ಟೆನ್ಸ್ ಅಂತಕ್ಕಂಥದ್ದು 3.5 ಇಂಚು ಬರುತ್ತೆ. ಎಲ್ಲಿಂದ ಬರುತ್ತೆ ಡಿಸ್ಟೆನ್ಸು ಅಂತಂದರೆ ಈಗ ತೋರಿಸ್ತೀನಿ ನಿಮಗೆ. ಈ 46 ಇರೋದ್ರಿಂದ 4.5 ಇಂಚು ಪ್ಲಸ್ 5 ಇಂಚಿಗೆ ಮಾರ್ಕ್ ಹಾಕೋಬೇಕು. 1/2 ಇಂಚ್ ಮಾರ್ಜಿನ್ ಅನ್ನೋದು ಸೇರಿಸ್ಕೋಬೇಕಾಗತ್ತೆ.
5 ಇಂಚ್ಗೆ ನೀವು ಪ್ರಿನ್ಸಸ್ ಕಟ್ಗೆ ಮಾರ್ಕನ್ನು ಹಾಕ್ಕೊಂಡು, ಓಕೆನಾ, ಇಲ್ಲಿ 5 ಇಂಚ್ ಹಾಕ್ಕೊಂಡಿದ್ರಲ್ವಾ, ಇಲ್ಲಿ 5 ಇಂಚ್ಗೆ ಮಾರ್ಕನ್ನು ಹಾಕ್ಕೊಂಡು, ಇದಾದ ನಂತರ ನೀವು ಇಲ್ಲಿ ಡಾಟ್ ಪಾಯಿಂಟ್ಗೆ 46 ಇರೋದ್ರಿಂದ ಇಲ್ಲಿ ನಮಗೆ ಎಷ್ಟಿಗೆ ಸಿಗುತ್ತೆ ಡಾಟ್ ಪಾಯಿಂಟು, 4.25 ಇಂಚಿಗೆ ಸಿಗುತ್ತೆ. ಸೊ 4.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನೇನು ಮಾಡ್ಕೋಬೇಕು, ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇವೆರಡು ಪಾಯಿಂಟ್, ಓಕೆನಾ. ಸೀದಾ ಡ್ರಾ ಮಾಡಿಕೊಂಡು ಇಲ್ಲಿಂದ ನಿಮಗೆ ಈ ಶೇಪ್ ಏನಿದೆ, ಈ ಶೇಪ್ ನಿಮಗೇನು ಸಿಗುತ್ತೆ ಆ ಶೇಪ್ಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಕಂಟಿನ್ಯೂಸ್ ಆಗಿ ಬರುತ್ತೆ. ಇಲ್ಲಿ ಆ್ಯಡ್ ಮಾಡ್ಕೊಂಡು ಆದ ನಂತರ ನೆಕ್ಸ್ಟ್ ನಿಮಗೆ 1/2 ಇಂಚ್ ಆರ್ 1.5 ಇಂಚ್ ನೀವು ಇದನ್ನು ತೆಗಿಬೇಕು. ಎಲ್ಲಿ, ಕಂಕಳ ಭಾಗದಲ್ಲಿ ಶೇಪನ್ನು ತೆಗಿಬೇಕು. ತೆಗೆದಾದ ನಂತರ ಈಗ ನಿಮಗೆ ಎಷ್ಟಿದೆ, 5 ಇಂಚಿದೆ. ಇಲ್ಲಿ 5 ಇಂಚ್ ಇಟ್ಕೊಂಡಿದ್ದೀರಿ. ನೆಕ್ಸ್ಟ್ ನೀವು ಇಲ್ಲೇನು ಮಾಡಬೇಕು, ಇಲ್ಲಿ 5 ಇಂಚ್ ಇರೋದ್ರಿಂದ ಇಲ್ಲಿ 1/2 ಇಂಚ್ ಮಾರ್ಜಿನ್ ಅನ್ನೋದು ಹೋಗುತ್ತೆ, 4.25 ಇಂಚಿಗೆ ಬರುತ್ತೆ. ಮತ್ತೆ ಅದು 1/2 ಇಂಚ್ ಮಾರ್ಜಿನ್ ಇಲ್ಲಿ ಕಟ್ ಮಾಡ್ಕೊಳ್ತೀರಿ, 4.25 ಇಂಚಿಗೆ ಬರುತ್ತೆ. ಈಗ ಇಲ್ಲಿಂದ ನಮಗೆ ಅಲ್ಲಿ 5 ಇಂಚ್ ಇದೆ, ಆ 5 ಇಂಚಿನ ಇಲ್ಲಿ ಬಿಡಿ, ಓಕೆನಾ. 5 ಇಂಚಿನ ಇಲ್ಲಿ ಇಟ್ಕೊಳ್ಳಿ, 4.25 ಇಂಚಿಗೆ ಬರುತ್ತಲ್ಲ, 4.25 ಇಂಚಿಗೆ ಬಿಟ್ಕೊಳ್ಳಿ. 4.25 ಇಂಚಿಂದ 9.25 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. 9.25 ಪ್ಲಸ್ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗತ್ತೆ. ಸೊ 9.25 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ 9.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿವಿ. ಇಲ್ಲಿಂದ ಶೇಪ್ ಅಂತಕ್ಕಂಥದ್ದು ಈ ರೀತಿ ಬಂತು, ಓಕೆನಾ. ಈ ಪಾಯಿಂಟ್ ಏನಿದೆ ಹೋಗಿ ಕುತ್ಕೊಳ್ಳುತ್ತೆ. ಆಗ ನಮಗೆ ಬೇಕಾಗಿರುವಂಥದ್ದು ಎಷ್ಟು ಮೆಜರ್ಮೆಂಟು ಅಂತಂದರೆ, ಈ ಪ್ರಿನ್ಸಸ್ ಕಟ್ಟು ಈ ರೀತಿ ಬಂದು 1/2 ಇಂಚ್ ಮಾರ್ಜಿನ್ ಸಹಿತ ಇಲ್ಲಿ ಸ್ಟಿಚ್ ಆಗುತ್ತೆ, ಓಕೆನಾ. ಸ್ಟಿಚ್ ಆದಾಗ ನಮಗೆ ಈ ಮೆಜರ್ಮೆಂಟ್ಗೆ ಒಂದು ಕುತ್ಕೊಳ್ತೆ. ಇದು ಒಳಗಡೆನೂ ಹೋಗುತ್ತೆ, ಇದು ಹೊರಗಡೆನೂ ಬರುತ್ತೆ, ಓಕೆನಾ. ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಇಲ್ಲಿ ಬಂದು ಕುತ್ಕೊಂಡಾಗ ಸೇಮ್ ಮೆಜರ್ಮೆಂಟ್ ನಿಮಗೆ ಎಷ್ಟಿದೆ, 4.25 ಇಂಚು. ಇಲ್ಲಿ 1/2 ಇಂಚ್ ಬಿಟ್ಕೊಂಡು 4.25 ಇಂಚಿಂದ ಕೌಂಟ್ ಮಾಡಿಕೊಂಡಾಗ ನಿಮಗೆ 9.25 ಇಂಚಿಗೆ ಕರೆಕ್ಟಾಗಿ ಬಂದು ಕುತ್ಕೊಳ್ಳುತ್ತೆ. ಸೊ ಈ ರೀತಿ ನೀವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೇಕಾಗತ್ತೆ ಮೆಜರ್ಮೆಂಟಲ್ಲಿ ಡಿಫ್ರೆನ್ಸ್ ಇರ್ತಕ್ಕಂಥವ್ರು, ಓಕೆನಾ. ಐ ಹೋಪ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನೇ ಡೌಟ್ ಇದ್ದರೂ ಮೆನ್ಷನ್ನ ಮಾಡಿ, ಕಾಮೆಂಟ್ಸಲ್ಲಾದರೂ ಅಥವಾ ವಾಟ್ಸಪ್ಪಲ್ಲಾದರೂ ಮೆನ್ಷನ್ನ ಮಾಡಿ. ಈ ಹೆವಿ ಚೆಸ್ಟ್ ಇರ್ತಕ್ಕಂಥವ್ರಿಗೆ ಇದೇ ರೀತಿಯೇ ಆಗ್ತಕ್ಕಂಥದ್ದು. ಸ್ವಲ್ಪ ಕನ್ಫ್ಯೂಷನ್ ನಿಮಗೆ ಇರ್ಬೋದು. ಇದ್ರದ್ದು ಹೊಸ ಪ್ಯಾಟ್ರನ್, ಹೊಸದಂದರೆ ಪೂರ್ತಿಯಾಗಿ ಹೊಸ ಪ್ಯಾಟ್ರನ್ನ ರೆಡಿ ಮಾಡಿ ಪಬ್ಲಿಕ್ಕಿಗೂ ಮತ್ತು ಮೆಂಬರ್ಸ್ಗೂ ಇಬ್ಬರಿಗೂ ಬಿಡ್ತೀನಿ. ಇದು ನಿಮಗೆ ಅರ್ಥ ಆಯಿತು ಅಂದರೆ ವೀಡಿಯೋಸ್ನ ಕಂಟಿನ್ಯೂ ಮಾಡಿಕೊಂಡು ಕಟ್ಟಿಂಗನ್ನು ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ವೇಟ್ ಮಾಡಿ. ಐ ಹೋಪ್ ಇವತ್ತು ಅಥವಾ ನಾಳೆ, ಇವತ್ತು ಈವ್ನಿಂಗ್ ಕೊಡ್ತೀನಿ ಇದೇ ವಿಡಿಯೋನೇ. ಯಾವುದು ಪ್ರಾಕ್ಟಿಕಲಾಗಿ ರಿಸರ್ಚ್ ಮಾಡ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ಟನ್ನು ಇವಾಗ ನಾವು ಆಲ್ರೆಡಿ ಒಂದೇ ಶೇಪ್ ಕೊಡ್ತಾ ಇದ್ದೀವಿ. ಸೊ ಎಲ್ಲ ಒಂದೇ ಡಾಟ್, ಈ ಪ್ರಿನ್ಸಸ್ ಕಟ್ನ ಒಂದೇ ಡಾಟಲ್ಲಿ ವಿತ್ ಪ್ಯಾಟ್ರನ್ ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು, ಆ ಪ್ಯಾಟ್ರನ್ ಮುಖಾಂತರ ನಾವು ಕಟ್ಟಿಂಗನ್ನು ಮಾಡಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಆಲ್ರೆಡಿ ಸಿಂಗಲ್ ಡಾಟ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ ನಾವು. ಸಿಂಗಲ್ ಡಾಟ್ ಬ್ಲೌಸ್ನ ಪ್ಯಾಟ್ರನ್ನ ರೆಡಿ ಮಾಡ್ಕೊಂಡು ಸ್ಟಿಚ್ ಮಾಡೋದು ಯಾವ ರೀತಿ ಅನ್ನೋದನ್ನು ಲಿಂಕ್ ನಿಮಗೆ ಹಾಕಿರ್ತೀನಿ. ಅದನ್ನು ನೋಡಿಕೊಂಡ್ರೂ ಸಾಕು, ನೀವೇ ಇದಕ್ಕೆ ಪ್ಯಾಟ್ರನ್ನ ರೆಡಿ ಮಾಡ್ಕೊಳ್ಬೋದು. ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಆ ಒಂದು ಪ್ಯಾಟ್ರನ್ನು. ಅದನ್ನಾದರೂ ನೋಡಿ. ಇಲ್ಲ ಅಂತಂದರೆ ವೇಟ್ ಮಾಡಿ, ಇನ್ನೊಂದು ವಿಡಿಯೋ ಪಬ್ಲಿಕ್ ಮತ್ತು ನಿಮಗೆ ಬರುತ್ತೆ. ಇದು ಜಸ್ಟ್ ನಿಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರನೇ, ಓಕೆನಾ. ಐ ಹೋಪ್ ನಿಮಗೆ ಎಲ್ಲವೂ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಬ್ಲೌಸ್ಗೂ ಮೆಜರ್ಮೆಂಟ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬಹುದು ನಾವು ಈ ಒಂದು ಸಣ್ಣ ಫಾರ್ಮುಲಾದಿಂದ. ಫಾರ್ಮುಲಾ ಎಲ್ರಿಗೂ ಗೊತ್ತಿಲ್ಲ ಅಂತಲ್ಲ, ಬಟ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಸೊ ಇಲ್ಲಿಂದ ಯೂಸ್ ಮಾಡ್ಕೊಳ್ಬಹುದು ನೀವು. ಇದಕ್ಕೆ ಪ್ರಿಪ್ರೇಷನ್ನ ಕೊಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ನ ಮಾಡಿ, ಓಕೆನಾ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.